ರಾಜ್ಯ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇವತ್ತು ದೇವೇಗೌಡರು ಮಗನ ಜೊತೆಗೆ ಈಗ ಮೊಮ್ಮಗನ್ನ ಕಳಿಸಿದ್ದಾರೆ ಅಂದರೆ ದೇವೇಗೌಡರಿಗೆ ನಿಖಿಲ್ ಮೇಲೆ ಎಷ್ಟು ನಂಬಿಕೆ ಇದೆ ಅಂತೇಳಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಅವನು ಕುಮಾರಣ್ಣ ಬಂದಿಲ್ಲ, ಇವತ್ತು ಯಾರೋ ಸಣ್ಣ ಹುಡುಗ ಬಂದಿದ್ದಾರೆ ಅಂತ ಯಾರೋ ತಪ್ಪು ತಿಳ್ಕೊಬಾರ್ದು. ನಿಖಿಲ್ ಅವ್ರ ಸಾರಥ್ಯ ಎಷ್ಟಿದೆ ಅಂತೇಳಿ ನಿಮಗೆ ಇವತ್ತು ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕುಮಾರಣ್ಣ ದೇವೇಗೌಡ ಎರಡೂ ಒಂದೇ, ಅದ್ರ ಜೊತೆಗೆ ನಿಖಿಲ್ ಅಣ್ಣನೂ ಒಂದೇ. ಎಲ್ಲ ₹1 ನಾಣ್ಯದಲ್ಲಿ ಹೆಂಗಿರುತ್ತೆ ಎರಡು ಮುಖ ಆ ಥರ ಇದ್ದಾರೆ. ಆದ್ದರಿಂದ ಯಾರು ಬಂದರೂ ನಮ್ಮ ಭದ್ರಾವತಿಗೆ ಸ್ವಾಗತ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ವೇದಿಕೆ ಮೇಲಿರುವ ಸುರೇಶ್ ಗೌಡರು ನಾಗಮಂಗಲ ಟು ಮಂಡ್ಯ ಟು ಭದ್ರಾವತಿ ಅಂತೇಳಿ ಇವತ್ತು ಹೇಳಿದರು. ಮಂಡ್ಯ ಗೌಡರು ಎಲ್ಲಿದ್ದರೂ ಒಂದಾಗ್ತಾರೆ ಅಂತ ಅಂತಾರೆ. ಆದರೆ ಜನ ಹೇಳ್ತಾರೆ ಮಾಂಸಕ್ಕೂ ಬೇರೆ ಜೊತೆಯವ್ರು ಹೇಳೋದು ಮಾಂಸಕ್ಕೂ ಹೆಂಡಕ್ಕೂ ಗೌಡ್ರು ಒಂದಾಗ್ತಾರೆ ಅಂತ ಅಂತಾರೆ. ಆದರೆ ಅದನ್ನು ನಾವು ನಿರೂಪಿಸ್ಬೇಕು ಅಂಥೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಆ ಮಾತನ್ನು ಇವತ್ತು ನೀವೆಲ್ಲರೂ ಸುಳ್ಳು ಮಾಡಬೇಕು. ಮಂಡ್ಯ ಜನ ಚಡ್ಡಿಗೌಡ್ರು ಅಂತ ಏನಂತಾರೆ ಅದನ್ನು ನೀವೆಲ್ಲರೂ ಹೋಗಾಡಿಸ್ತೀರಾ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಮಂಡ್ಯಗೌಡ್ರ ಶಕ್ತಿ ಎಷ್ಟಿದೆ ಅಂತೇಳಿ ನೀವು ಪ್ರದರ್ಶನ ಮಾಡಬೇಕು. ಎಲ್ಲ ಜನಾಂಗದಲ್ಲೂ ಇವತ್ತು ಮಂಡ್ಯಗೌಡ್ರು ಅಂತೇನಿಲ್ಲ, ಮಂಡ್ಯ ಜನ ಎಲ್ಲ ಜನಾಂಗನೂ ಸ್ವಾಗತಿಸ್ತಾರೆ. ಎಲ್ಲ ಜನನೂ ಯಾವತ್ತು ಜಾತಿ ಮತ ಭೇದ ಕೇಳ್ದೇ ಮನೆ ಮಕ್ಕಳು ಅಂತೇಳಿ ಅವ್ರನ್ನೆಲ್ಲ ನಾವು ಪ್ರೀತಿಯಿಂದ ಇವತ್ತಿನವರೆಗೂ ಸಾಕಿದ್ದೀವಿ. ಇವತ್ತಿನವರೆಗೂ ಅಪ್ಪಾಜಿಗೌಡ್ರು ಮನೇಲಿ ಯಾರೇ ಬಂದರೂ ಅಪ್ಪಾಜಿಗೌಡ್ರು ನೀನು ಯಾವ ಜಾತಿ, ನೀನು ಎಲ್ಲಿಂದ ಬಂದೆ ಅಂತ ಕೇಳಲಿಲ್ಲ. ಇಲ್ಲಿವರೆಗೂ ಯಾರು ಅದನ್ನು ಅನುಭವಿಸಿದ್ದೀರಾ? ಹೊರಗಡೆ ನಿಂತ್ಕೊಳ್ಳಿ ಅಂತಲೂ ಸಮೇತ ಯಾರಿಗೂ ಹೇಳಿಲ್ಲ ಇವತ್ತಿನವರೆಗೂ. ದಯವಿಟ್ಟು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮತ್ತೊಮ್ಮೆ ಹೇಳ್ತೀನಿ, ಇದನ್ನು ಮನವಿ ಮಾಡ್ಕೊತಾ ಇದ್ದೀನಿ. VASLನ ಉಳಿಸ್ಲೇಬೇಕು ಅಂತೇಳಿ ಏನು ಪಣ ತೊಟ್ಟಿದ್ದೀವಿ. ಇವತ್ತು ಪೂರ್ಣ ಪ್ರಮಾಣದಲ್ಲಿ VASLಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಇವತ್ತೇನು ರಿಟೈರ್ಡ್ ಎಂಪ್ಲಾಯಿಗಳಿದ್ದಾರೆ, ರಿಟೈರ್ಡ್ ಎಂಪ್ಲಾಯರು ಇವತ್ತು 11 ತಿಂಗಳು ಒಂದೊಂದ್ಸಲಿ ಬಾಡಿಗೆ ಕಟ್ಟೋದು ಕಷ್ಟ ಆಗ್ತಾಯಿದೆ. ಅವರಿಗೆ ರಿನ್ಯೂವಲ್ಲು 5 ವರ್ಷಕ್ಕೊಂದ್ಸಲಿ ಮಾಡಿಕೊಡಿ ಅಂತೇಳಿ ನಾನು ಕುಮಾರಣ್ಣವ್ರ ಹತ್ರ ಈಗಾಗಲೇ ಮನವಿ ಮಾಡ್ಕೊಂಡು ಬಂದಿದ್ದೀನಿ. ಮೊನ್ನೆ ಡೆಲ್ಲಿಗೆ ಹೋದಾಗ ಎಲ್ಲ ಆಗತ್ತೆ. ಎಲ್ರಿಗೂ ತಾಳ್ಮೆ ಇರಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಯಾಕೆಂದರೆ ನಾನು ಡೆಲ್ಲಿಗೆ ಹೋಗಿ ಬಂದ ತಕ್ಷಣ ಅಕ್ಕ ನನಗೆ ಕೆಲಸ ಕೊಡಿ ಅಂತೀರಾ, ಎಲ್ಲಿಂದ ಕೊಡೋಕ್ಕಾಗತ್ತೆ ಹೇಳ್ರಿ ನೋಡೋಣ. ಫಸ್ಟು ಕೂತ್ಕೊಂಡು ಮಲ್ಕೊಳ್ಳೋಣ, ನಾವು ನಿಂತ್ಕೊಂಡು ಮಲ್ಕೊಳ್ಳೋದು ಬೇಡ, ಸೊಂಟ ಮುರ್ಕೊಳ್ಳೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಟೈಮಲ್ಲಿ ಹಂತವಾಗಿ ಎಲ್ಲ ಒಳ್ಳೇದಾಗತ್ತೆ ಭದ್ರಾವತಿಗೆ. ಅವತ್ತು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅಪ್ಪಾಜಿಗೌಡರು ಹೋಗಿ ನನಗೆ ಮಿನಿಸ್ಟ್ರು ಬೇಡ, ನನಗೆ VASL ಉಳಿಸ್ಕೊಡಿ ಅಂತ ಕೇಳಿದರು. ಇವತ್ತು ದೇವರ ಆಶೀರ್ವಾದದಿಂದ ಇವತ್ತು ಕುಮಾರಸ್ವಾಮಿ ಅದೇ ಅವ್ರ ಮಗ ಕುಮಾರಸ್ವಾಮಿ ಅವರು ಇವತ್ತು ನಮಗೆ ಮಿನಿಸ್ಟ್ರ್ ಆಗಿರೋದು ಎಷ್ಟು ದೇವರ ಆಶೀರ್ವಾದ ಮಾಡಿದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತಾಗ್ಬೋದು. ಯಾಕೆ ಅಂದರೆ ಭದ್ರಾವತಿ ಜನದ ಕಣ್ಣೀರಷ್ಟಿದೆ. ಯಾಕೆ ಅಂದರೆ ಇಲ್ಲಿರೋದೇ VASL ಇಲ್ಲ ಅಂದರೆ ಭದ್ರಾವತಿಲಿ ಜನನೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಭದ್ರಾವತಿ ಏನಾರ ಇವತ್ತು ಭದ್ರಾವತಿಯಾಗಿ ಉಕ್ಕು ನಗರಿಯಾಗಿ ಉಳ್ಕೋಬೇಕು ಅನ್ನೋದಾದರೆ ನಾವೆಲ್ಲರೂ ಹೋರಾಡಿ VASLನ ಫಸ್ಟ್ ಉಳಿಸ್ಕೊಳ್ಳೋಣ. ದಯವಿಟ್ಟು ಯಾರೂ ಆತಂಕ ಪಡೋದು ಬೇಡ. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಈ ವರ್ಷದ ಎಂಡಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತ ಕುಮಾರಣ್ಣ ಭರವಸೆ ನೀಡಿದ್ದಾರೆ. ದಯವಿಟ್ಟು ಎಲ್ಲರೂ ಅದಕ್ಕೆ ಅವಕಾಶ ಕೊಡೋಣ.